ಇದರಲ್ಲಿ ಮುಖ್ಯವಾಗಿ ಇವತ್ತೇನು ವಿಧಾನಸಭೆಯ ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿ ನಾನು ಮೊನ್ನೆ ತಾನೇ ಸಂಪುಟಕ್ಕೆ ಸೇರ್ಪಡೆಯಾಗಿ ಎರಡನೇ ಬಾರಿಗೆ ಅವಕಾಶ ಮಾಡಿಕೊಟ್ಟ ಮೇಲೆ ಈ ಒಂದು ಮೊದಲನೆಯ ಒಂದು ಅಧಿವೇಶನ ಆಗಿತ್ತು. ನಾನು ಈಗಾಗಲೇ ಕೂಡ ಅಧಿವೇಶನದಲ್ಲಿ ಭಾಗಿಯಾಗಿ ಹಲವಾರು ವಿಚಾರಗಳನ್ನ ಚರ್ಚೆ ಮಾಡಬೇಕಂತೇಳಿ ಆಸೆ ಇಟ್ಕೊಂಡು ಇವತ್ತು ರಾಜ್ಯದ ಒಂದು ಅಭಿವೃದ್ಧಿಯ ದೃಷ್ಟಿಕೋನದಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು ಮತ್ತು ಉಪಮುಖ್ಯಮಂತ್ರಿಯವರು ಮತ್ತು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಇವರೆಲ್ಲ ಸೇರಿ ಒಂದು ಅಧಿವೇಶನದಲ್ಲಿ ಬಹಳ ದೊಡ್ಡ ಚರ್ಚೆಯನ್ನು ಮಾಡುವ ನಿಟ್ಟಿನಲ್ಲಿ ಇವತ್ತು ಅಧಿವೇಶನವನ್ನು ಕರೆದಿದ್ರು. ಆದರೆ ಇವತ್ತು ನಮ್ಮ ವಿರೋಧ ಪಕ್ಷದವರು ಅಧಿವೇಶನವನ್ನ ಮಾಡಲಿಕ್ಕೆ ಬಿಡ್ತಾ ಇಲ್ಲ, ಅಧಿವೇಶನದಲ್ಲಿ ಚರ್ಚೆ ಮಾಡಕ್ಕೂ ಬಿಡ್ತಾ ಇಲ್ಲ. ಅದಕ್ಕೂ ಒಂದು ಕಾರಣ, ಬಹಳ ದೊಡ್ಡ ಕಾರಣ ಇದೆ. ಅದು ಅವರೆಲ್ಲ ಸೇರಿ ಮೊನ್ನೆ ತಾನೇ ಮಂತ್ರಿಮಂಡಲಕ್ಕೆ ಸೇರಿದ ಮೇಲೆ ನನ್ನನ್ನ ರಾಜೀನಾಮಾ ಮಾಡಿ ಅಂತೇಳಿ ಅವರು ಸದನದ ಬಾವಿಗೂ ಇಳಿಲಾರ್ದೇನೆ ಅಥವಾ ಹೊರಗಡೆ ಕೂಡ ಅವ್ರೇನ್ ಅಲ್ಲಿಂದ ಅವ್ರಿಗೆ ಏನ್ ಬೇಕಾಗಿದೆ, ಅವ್ರ ಬೇಡಿಕೆ ಏನ್ ಬೇಕಾಗಿದೆ ಅನ್ನುವಂತ ವಿಚಾರವನ್ನು ಕೂಡ ಅವರು ಅವರವರ ಸ್ಥಾನಗಳಲ್ಲಿ ಕುಂತು ಮಾತ್ರನೇ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ನಾವು ಈ ರಾಜ್ಯದ ಜನತೆಗೆ ಮತ್ತು ಮುಖ್ಯವಾಗಿ ನನ್ನ ಸಮುದಾಯದ ಜನತೆಗೆ ನಾನು ಬೆಳಕು ಚೆಲ್ಲಬೇಕು. ಯಾಕಂದ್ರೆ ಇದರಲ್ಲಿ ವಾಲ್ಮೀಕಿಯ ನಿಗಮದಿಂದ ಹಗರಣ ಆಗಿದೆ ಅನ್ನುವಂತ ವಿಚಾರದಿಂದ ಇವತ್ತು ಅವರು ನನ್ನ ರಾಜೀನಾಮೆಯನ್ನು ಕೇಳ್ತಾ ಇದ್ದಾರೆ. ಹಗರಣದ ವಿಚಾರಕ್ಕೆ ಬಂದಾಗ ದಿನ ಪ್ರತಿನಿತ್ಯ ಅವರ ಘೋಷಣೆಗಳನ್ನು ನೋಡಿದ್ರೆ ನನಗೆ ತುಂಬಾ ಮನಸ್ಸು ನೋವಾಗುತ್ತೆ. ವಾಲ್ಮೀಕಿ ಅವರ ಬಗ್ಗೆ ಆಗಿರ್ಬೋದು ಮತ್ತು ಸಮಾಜದ ಬಗ್ಗೆ ಆಗಿರ್ಬೋದು ಮತ್ತು ಅವರು ವಿಚಾರಗಳನ್ನ ಆ ಸದನದಲ್ಲಿ ನಿಂತು ಒಂದು ಸುಳ್ಳನ್ನ 100 ಬಾರಿ ಹೇಳಿ ಸತ್ಯ ಮಾಡಕ್ ಕೊಟ್ಟಿದ್ದಾರೆ. ಅದನ್ನ ಚರ್ಚೆಗೆ ಬನ್ನಿ ಅಂತೇಳಿ ನಾವು ಹಲವಾರು ಬಾರಿ ಕೇಳಿದೀವಿ. ಇವತ್ತು ಮಾನ್ಯ ನಮ್ಮ ಸಭಾಧ್ಯಕ್ಷರು ಕೂಡ ಅವ್ರಿಗೆ ಹೇಳಿದ್ದಾರೆ, BSc ಮೀಟಿಂಗ್ಗಳಲ್ಲಿ ಹೇಳಿದ್ದಾರೆ ಚರ್ಚೆಗೆ ಬನ್ನಿ ಅಂತೇಳಿ. ನಾವು ಉತ್ತರ ಕೊಡೋಕೆ ನಾವೆಲ್ಲ ಕೂಡ ತಯಾರಿದ್ದೀವಿ. ಇವತ್ತು ಮಾನ್ಯ ಮುಖ್ಯಮಂತ್ರಿಯವರೇ ಹೇಳಿದ್ದಾರೆ, ಅದನ್ನ ನೀವು ಏನ್ ಕೇಳಿದ್ರು ಕೂಡ ನೀವು ಸದನದಲ್ಲಿ ಬನ್ನಿ, ನಾವು ಚರ್ಚೆಗೆ ಸಿದ್ಧ ಇದ್ದೀವಿ ಅಂತೇಳಿ. ಈ ಪ್ರಕರಣದಲ್ಲಿ ಏನಾಗಿದೆ ಅನ್ನುವಂಥದ್ದನ್ನ ನಾವು ರಾಜ್ಯದ ಜನತೆಗೂ ಬೆಳಕು ಚೆಲ್ಲಬೇಕು, ನಮ್ಮ ಸಮುದಾಯಕ್ಕೂ ಬೆಳಕು ಚೆಲ್ಲಬೇಕಂತೇಳಿ ನಮ್ಮ ನಾಯಕರು ಕೂಡ ಈಗಾಗಲೇ ಕೂಡ ತಿಳಿಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿ ಆಗಿರ್ಬೋದು, ಉಪಮುಖ್ಯಮಂತ್ರಿ ಆಗಿರ್ಬೋದು, ನಮ್ಮ ಸಹೋದ್ಯೋಗ ಸಂಪುಟದ ಸದಸ್ಯರುಗಳು ಎಲ್ಲ ಮಂತ್ರಿಗಳು ಕೂಡ ನಾವು ಆ ಚರ್ಚೆಗೆ ರೆಡಿಯಾಗಿದ್ದೀವಿ ನಾವು. ಆದ್ರೂ ಕೂಡ ಅವರು ವಿನಾಕಾರಣ ಇವತ್ತು ಆ ಚರ್ಚೆಗೆ ಬರಕ್ಕ ಆಗ್ತಾ ಇಲ್ಲ ಅವರಿಗೆ. ಒಂದು ವಿಚಾರ, ಅದಕ್ಕೆ ನಾನು ಸದನದ ಶಕ್ತಿ ಒಂದು ಕಡೆ ಆದ್ರೆ ಮತ್ತೊಂದು ಅದೇ ರೀತಿಯಾದಂತಹ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಿ ಈ ದೇಶದ ಜನತೆಗೆ ಕಣ್ಣು ತೆರೆಸುವಂತ ಕೆಲಸ ಮಾಡೋದು ನಮ್ಮ ಪತ್ರಿಕಾ ರಂಗ. ಇದು ಒಂದು ದೊಡ್ಡ ಶಕ್ತಿ ಅನ್ನುವಂತ ವಿಚಾರದಿಂದ ಇವತ್ತು ಸದನದಲ್ಲಿ ಆಗುವಂತ ಕೆಲಸವನ್ನ ಮಾಧ್ಯಮದ ಮೂಲಕ ಈ ರಾಜ್ಯದ ಜನತೆಗೆ ತಿಳಿಸಬೇಕಂತೇಳಿ ನಾನು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀನಿ. ಇವತ್ತು ಇಡೀ ಪ್ರಕರಣ ಕಳೆದ 3 ವರ್ಷದಿಂದ ನಡ್ಕೊಂಡು ಬಂತು, 2 ವರ್ಷದಿಂದ. ಈ ಪ್ರಕರಣದ ನಾನು ತಮ್ಮ ಮೂಲಕ ನಮ್ಮ ರಾಜ್ಯದ ಜನತೆಗೆ, ನನ್ನ ಕ್ಷೇತ್ರದ ಜನತೆಗೆ ಮತ್ತು ನಮ್ಮ ಸಮುದಾಯದ ಜನಕ್ಕೆ ನಾನು ಇವತ್ತು ಅವರಿಗೆ ಬೆಳಕು ಚೆಲ್ಲಬೇಕಂತೇಳಿ ನಾನು ಇವತ್ತು ತಮ್ಮ ಪತ್ರಿಕಾ ಮಾಧ್ಯಮದಲ್ಲಿ ಹೇಳಲಿಕ್ಕೆ ನಾನು ಇವತ್ತು ಬಂದಿದ್ದೀನಿ. ಅದರ ಜೊತೆಗೆ ಇವತ್ತು ವಾಲ್ಮೀಕಿಯ ನಿಗಮದಿಂದ ಒಂದು ಬ್ಯಾಂಕ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಇವತ್ತು ನಾನು ಹೇಳ್ಬೇಕಂದ್ರೆ ಇದರಲ್ಲಿ ಅನೇಕ ವಿಚಾರಗಳು ಇದರಲ್ಲಿ ಉಲ್ಲೇಖ ಮಾಡ್ಕೊಂಡು ಬರ್ತಾ ಇದ್ದೀವಿ ನಾವು. ನಾನು ತಮ್ಮ ಮೂಲಕ ತಮಗೆಲ್ಲ ಕೂಡ ತಿಳಿದಿದೆ ಇದನ್ನೆಲ್ಲ ಕೂಡ ಯಾವ ರೀತಿ ಆಗಿದೆ ಏನಂತೇಳಿ. ಆದ್ರೂ ಕೂಡ ನಾನು ಮತ್ತೊಮ್ಮೆ ಈ ರಾಜ್ಯದ ಜನತೆಗೆ ಜೊತೆಗೆ ನಮ್ಮ ಸರ್ಕಾರ ಇದರ ಮೇಲೆ ಯಾವ ರೀತಿ ನಿಟ್ಟು ನಿಲುವನ್ನು ಹೊಂದಿದೆ ಅನ್ನುವಂಥ ವಿಚಾರವನ್ನ, ಆಡಳಿತ ಸರ್ಕಾರ ಯಾವ ರೀತಿ ನಿಟ್ಟು ನಿಲುವನ್ನು ಹೊಂದಿದೆ ಅನ್ನುವಂಥ ವಿಚಾರವನ್ನ ಹೇಳಲಿಕ್ಕೆ ಇವತ್ತು ಮಾಧ್ಯಮದ ಮೂಲಕ ಜನತೆಗೆ ತಿಳಿಸಲಿಕ್ಕೆ ಇವತ್ತು ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ಇವತ್ತು 187 ಕೋಟಿ ರೂಪಾಯಿ ನಮ್ಮ ನಿಗಮದಿಂದ ಯಾವುದೇ ಒಂದು ಬೋರ್ಡ್ ಮೀಟಿಂಗ್ ಇಲ್ದೇನೆ, ನನ್ನ ಗಮನಕ್ಕೂ ಬಾರದೇನೆ, ಅಲ್ಲಿರುವಂತ ಚೇರ್ಮನ್ ಗಮನಕ್ಕೂ ಬಾರದೇನೆ ಆ ಹಣ ವರ್ಗಾವಣೆ ಆಗುತ್ತೆ. ನನಗೆ ನಿಜವಾಗ್ಲೂ ನಾನು ಹೇಳ್ತೀನಿ, ಯಾವತ್ತೂ ಕೂಡ ಮೊದಲಿಂದ ನಾನು ಹೇಳ್ಕೊಂಡು ಬಂದಿದ್ದೀನಿ,
ಒಬ್ಬ ಅಲ್ಲಿ ಚೇರ್ಮನ್ ಇದ್ಮೇಲೆ ನನ್ನ ಪ್ರಕ್ರಿಯೆ ಜಾಸ್ತಿ ಇರೋದಿಲ್ಲ. ಆದ್ರೂ ಕೂಡ ನಾನು ಅಲ್ಲಿರುವಂತಹ ನಿಗಮದ MD ಅವರು ಮತ್ತು ಬ್ಯಾಂಕ್ನವರು, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ನನಗೆ ಇನ್ನೊಂದು ಮುಖ್ಯವಾಗಿ ಆ ನಿಗಮದಲ್ಲಿ ಎಲ್ಲಿ ಹಣ ಯಾವ ಬ್ಯಾಂಕ್ ಅಲ್ಲಿ ಅಕೌಂಟ್ ಇದೆ ಅನ್ನುವಂಥ ವಿಚಾರವನ್ನು ಕೂಡ ನಾನು ತೆಗೆದುಕೊಂಡಿದ್ದಿಲ್ಲ. ಯಾಕಂದ್ರೆ ಫಸ್ಟ್ ಟೈಮ್ ನಾನು ಮಂತ್ರಿ ಆಗಿದ್ದೆ. ಅದಾದ ನಂತರ ಬೇರೆ ಬೇರೆ ವಿಚಾರಗಳಲ್ಲಿ ನಾವು ರಾಜ್ಯದಲ್ಲಿ ಸುತ್ತಾಡುವಂತ ವಿಚಾರದಲ್ಲಿ ನಿಗಮಕ್ಕೆ ನಾನು ಒಂದೇ ಸರ್ತಿ ಹೋಗಿದ್ದೆ. ಅದಾದ್ಮೇಲೆ ಅವ್ರು ಏನ್ ಮಾಡಿದ್ದಾರೆ, ಆ 187 ಕೋಟಿಯನ್ನ ವಿತೌಟ್ ಫೈನಾನ್ಷಿಯಲ್ ಅಪ್ರೂವಲ್ ತಗೊಳ್ಳಾರ್ದೇನೆ, ವಿತೌಟ್ ಬೋರ್ಡ್ ಮೀಟಿಂಗ್ ಆಗ್ಲಾರ್ದೇನೆ ಆ 187 ಕೋಟಿ ರೂಪಾಯಿಯನ್ನ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾಗೆ ಕಳಿಸ್ಕೊಟ್ಟಿದ್ದಾರೆ. ಅದಾದ ನಂತರ ತಮಗೆಲ್ಲ ಕೂಡ ಗೊತ್ತಂಗನೆ ಅಲ್ಲಿ ಒಬ್ಬ ಚಂದ್ರಶೇಖರ್ ಅನ್ನುವಂತ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡ. ಅದಾದ ನಂತರ ಅದರ ತನಿಖೆ ಬಂತು. ನಾನು ಅವತ್ತೇ ಆ ತನಿಖೆ ಆದಾಗ ನನಗೆ ಆಕ್ಚುಲಿ ಅದು 2 ದಿನದ ನಂತರ ಅವರು ತೀರ್ಕೊಂಡ ಮೇಲೆ 1 ದಿನದ ನಂತರ ನನಗೆ ಗೊತ್ತಾಗಿದೆ ಆತ್ಮಹತ್ಯೆ ಮಾಡ್ಕೊಂಡಿದೆ ಅಂತೇಳಿ. ಅದರಲ್ಲಿ ಏನೇನು ಉಲ್ಲೇಖ ಮಾಡಿದ್ದಾರೆ ಅಂತೇಳಿ ಕೂಡ ಈಗಾಗಲೇ ಕೂಡ SIT ರಚನೆ ಆಯ್ತು, ಅದರಲ್ಲೆಲ್ಲ ಹೇಳಿದ್ದೀವಿ. ಅದ್ರ ಜೊತೆಗೆ 187 ಕೋಟಿ ರೂಪಾಯಲ್ಲಿ 100 ಕೋಟಿ ರೂಪಾಯಿ ನನ್ನ ಗಮನಕ್ಕೆ ನಾವು ಬಂದ ಕೂಡಲೇ ಅದನ್ನು ಅಲ್ಲೇ ತಕ್ಷಣವೇ ಫ್ರೀಸ್ ಮಾಡಿದ್ವಿ, ನಾವು ಬ್ಯಾಂಕಲ್ಲೇ ಉಳಿಸ್ಕೊಂಡ್ವಿ. ಅದಾದ ನಂತರ 87 ಕೋಟಿ ರೂಪಾಯಿ ಇನ್ನ ನಮಗೆ ಹಣ ಬೇರೆ ಬೇರೆ ನಮ್ಮ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಇಂದ ತೆಲಂಗಾಣ ಮೂಲದ ಹೈದರಾಬಾದ್ಗೆ ಹೋಗ್ಬಿಟ್ಟು ಅಲ್ಲಿಂದ ಬೇರೆ ಬೇರೆ ಸುಮಾರು 800 ಅಕೌಂಟ್ಗಳಿಗೆ ಆಗಿತ್ತು. ಬನ್ನಿ, 800 ಅಕೌಂಟ್ಗಳಿಗೆ ಹೋದ್ಮೇಲೆ ನಮಗೆ ಅವಾಗ ನಾವು ಮಾನ್ಯ ನಮ್ಮ ಅಂದಿನ ಮುಖ್ಯಮಂತ್ರಿಗಳು ಮತ್ತು ಅಂದಿನ ಉಪಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಇದು ಯಾವ ರೀತಿ ಆಗಿದೆ ಅಂತೇಳಿ ಕೂಲಂಕುಷವಾಗಿ ಪರಿಶೀಲಿಸಿ ಇದನ್ನ SIT ರಚನೆ ಮಾಡಬೇಕು, SIT ಮೂಲಕ ಆದ್ಮೇಲೆ ಇದನ್ನ ಮಾಡೋಣ ಅನ್ನುವಂತ ವಿಚಾರವನ್ನ ನನಗೆ ಅಂದಿನ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಹೇಳಿದ್ರು. ನಾನು ಅದೇ ರೀತಿಯ ಕೂಡ ನಾನು ಒಬ್ಬ ಮಂತ್ರಿಯಾಗಿ SIT ರಚನೆ ಆಗಿರೋದು ನಮಗೆ ಮೇ 31ರಲ್ಲಿ. SIT ರಚನೆ ಆಗಿ 2-3 ದಿನ ಆದ್ಮೇಲೆ ನಾನು SIT ರಚನೆ ಆದ್ಮೇಲೆ ತನಿಖೆಗೆ ಪಾರದರ್ಶಕವಾದಂತ ತನಿಖೆ ಮಾಡಲಿಕ್ಕೆ ಅವಕಾಶ ಆಗಲ್ಲ. ನಾನು ಮಂತ್ರಿ ಆಗಿದ್ರೆ, ಅದೇ ಇಲಾಖೆಯ ಮಂತ್ರಿ ಆಗಿದ್ರೆ ಅವ್ರಿಗೆ ಅಡುಕು ತೊಡಕುಗಳು ಆಗುತ್ತೆ, ಏನೋ ಇನ್ಫ್ಲೂಯೆನ್ಸ್ ಆಗುತ್ತೆ ಅನ್ನುವಂಥ ವಿಚಾರದಿಂದ ನಾನೇ ಸ್ವ ಇಚ್ಛೆಯಿಂದ ಅವತ್ತು ನಾನು ನನ್ನ ರಾಜೀನಾಮಾ ಪತ್ರವನ್ನು ಇದೇ ನಮ್ಮ ಮಾಧ್ಯಮದ ಮೂಲಕ ಬಂದು ಹೇಳಿ ನಾನು ನನ್ನ ರಾಜೀನಾಮೆ ಸಲ್ಲಿಕೆ ಮಾಡಿದೆ. ಅದಾದ ನಂತರ ಈ 87 ಕೋಟಿ ರೂಪಾಯಿಯಲ್ಲಿ ಕೂಡ 84.68 ಲಕ್ಷ ಏನೋ ಆಗಿತ್ತು. ಅದರಲ್ಲಿ ನಮಗೆ ಈ ದೇಶನೇ ಮೆಚ್ಚುವಂತ ಕೆಲಸ ನಮ್ಮ SIT ಮಾಡಿದೆ. ಇವತ್ತು ನಮ್ಮ SIT, ಕರ್ನಾಟಕದ SIT ಬಹುಶಃ ಈ ದೇಶದಲ್ಲಿ ಕೂಡ ಹಗರಣ ಆಗಿದ್ದು ಕೆಲವೇ ದಿನಗಳಲ್ಲಿ ನಾವು ಮತ್ತೆ ಆ ಹಣವನ್ನು ವಾಪಸ್ ತಂದಿರುವಂತ ಕೀರ್ತಿ ಯಾರ್ದಾದ್ರೆ ಅಂದ್ರೆ ಅದು ನಮ್ಮ ಕರ್ನಾಟಕದ SIT ಅನ್ನುವಂಥ ವಿಚಾರವನ್ನು ನಾನು ತಿಳಿಸ್ತೀನಿ. ಯಾಕಂದ್ರೆ ಸುಮಾರು 84.68 ಕೋಟಿಯಲ್ಲಿ ಕೂಡ ಈಗಾಗಲೇ ಕೂಡ ತನಿಖೆ ಮಾಡಿ ಪ್ರತಿಯೊಬ್ಬರಿಗೆ ಹೋಗ್ಬಿಟ್ಟು ಡೇ ಅಂಡ್ ನೈಟ್ 24/7 ಕೆಲಸ ಮಾಡಿದ್ದಾರೆ. ಅಲ್ಲಿನ ಅಧಿಕಾರಿಗಳು ಬಹಳ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಅವರೆಲ್ಲ ಕೂಡ 800 ಅಕೌಂಟ್ಗಳಿಗೆ ಯಾವ ಅಕೌಂಟ್ಗೆ ಹೋಗಿತ್ತಲ್ಲ ಆ ಅಕೌಂಟ್ಗಳಿಂದ ಕೂಡ ಮತ್ತೆ ಮರುಪಾವಣೆ ಮತ್ತು ಮಾಡಿಕೊಂಡು ಸುಮಾರು ಈಗಾಗಲೇ ಕೂಡ 79 ಕೋಟಿ ಈಗಾಗಲೇ ಕೂಡ ಬಂದಿದೆ. ಇನ್ನ ಮಿಕ್ಕಿದ್ದು ಕೂಡ ಬಹುಶಃ ನನಗೆ ತಿಳಿದಂಗೆ ಮೊನ್ನೆ ಕೂಡ ಆ ಮಿಕ್ಕಿದ್ದು ಏನು 4-5 ಕೋಟಿ ಇದೆ ಅದು ಕೂಡ ಬಂದ್ಬಿಟ್ಟಿದೆ ಅನ್ನುವಂಥ ವಿಚಾರವನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ನಾನು ತಿಳಿಸ್ತೀನಿ. ನಾನು ಈ ವಿಚಾರವನ್ನ ಚರ್ಚೆ ಮಾಡಲಿಕ್ಕೆ ನಾವು ಸದನದಲ್ಲಿ ನಾವು ಚರ್ಚೆ ಮಾಡಬೇಕಂತೇಳಿ ಅವ್ರಿಗೆ ಅವಕಾಶ ಕೊಟ್ಟಿದ್ವಿ. ಸುಮಾರು ನನ್ನಿಂದ ಆಗ್ಲಿ ಯಾರು ಕೂಡ ನನ್ನಿಂದ ಇವತ್ತು SIT ರಚನೆಯಲ್ಲಿ ಮಾಡಿದಾಗ ನನ್ನ ಕಡೆಗೆ ನನ್ನ ಅಕೌಂಟ್ಗಾಗ್ಲಿ ಎಲ್ಲಿ ಕೂಡ ನನ್ನ ಅಕೌಂಟ್ಗೆ 1 ರೂಪಾಯಿ ಕೂಡ ನನಗೆ ಬಂದಿಲ್ಲ. ಅದು ನನ್ನ ಧೈರ್ಯ, ನಾನು ಇವತ್ತು ಮುಕ್ತವಾಗಿದ್ದೀನಿ ಅಂತೇಳಿ. ಆದ್ರೆ ಇವತ್ತು ವಿನಾಕಾರಣ ಅದಾದ ನಂತರ ಮತ್ತೆ ನಂತರ ದಿನಗಳಲ್ಲಿ ಏನೇನಾಯ್ತು ಅನ್ನುವಂಥ ವಿಚಾರವನ್ನು ತಮ್ಮ ಬೆಳಕಿಗೂ ಬಂತು. ನಾನು ರಾಜೀನಾಮೆ ಮಾಡಿದ ಮೇಲೆ ED ಆಯ್ತು, ನನ್ನ ಮೇಲೆ ED ಬಂದು ನನ್ನ ಅರೆಸ್ಟ್ ಮಾಡ್ತು, ಅರೆಸ್ಟ್ಗಾಗಿ ನನ್ನ ಜೈಲಿಗೆ ಹಾಕಿತು. EDಯಲ್ಲಿ ಏನೇನ್ ನಡೀತು ಅಂತೇಳಿ ಹಲವಾರು ಬಾರಿ ನಾನು ಹೇಳಿದ್ದೀನಿ. ಯಾರ್ಯಾರ ಹೆಸರು ಹೇಳಿ ಏನೇನ್ ಮಾಡಬೇಕು, ನೀವು ಯಾವ ರೀತಿ ಸರ್ಕಾರವನ್ನು ಉಳಿಸಬಾರದು ಅನ್ನುವಂತ ಹುನ್ನಾರವನ್ನ ಕೇಂದ್ರದ ತನಿಖಾ ಸಂಸ್ಥೆಗಳು ಮಾಡಿದ್ವು. ಆದರೂ ನ್ಯಾಯಾಲಯಕ್ಕೆ ಮೊರೆ ಹೋಗಿ ನನಗೆ ನ್ಯಾಯಾಲಯದಿಂದ ನಾನು ಆ ಜೈಲಿಂದ ಹೊರಗಡೆ ಬಂದ ಮೇಲೆ ನಾನು ಮತ್ತೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ನಾನು ಕೇಳಿದ್ದೆ. ಈ ನಿಟ್ಟಿನಲ್ಲಿ ನಾನು ಇವತ್ತು ಮಾನ್ಯ ಈ ಸದನದ ವಿರೋಧ ಪಕ್ಷದ ನಾಯಕರಿಗೆ ಈ ಎಲ್ಲಾ ವಿಚಾರಗಳನ್ನ ನಾವು ಹೇಳ್ಬೇಕಂತ ಹೇಳಿ
ನಾವು ಅವ್ರನ್ನ ಸದನದಲ್ಲಿ ನಾವು ಚರ್ಚೆಗೆ ಮುಕ್ತ ಅವಕಾಶ ಕೇಳಿದಾಗ ಅವ್ರು ಯಾವುದೇ ಕಾರಣಕ್ಕೂ ಮಾಡ್ತಾ ಇಲ್ಲ. ಏನು ಒಬ್ಬ ದಲಿತ ಮತ್ತೊಮ್ಮೆ ಮಂತ್ರಿ ಆಗಿದ್ದಾನೆ, ಒಬ್ಬ ಆದಿವಾಸಿ ಜನಾಂಗದಿಂದ ಮತ್ತೊಮ್ಮೆ ಮಂತ್ರಿ ಆಗಿದ್ದಾನೆ. ಇವನಿಗೆ ಹೆಂಗಾದ್ರೂ ಮಾಡಿ ತೆಗಿಬೇಕು, ಇವನಿಗೆ ಹೆಂಗಾದ್ರೂ ಮಾಡಿ ಅಲ್ಲಿಂದ ಇಳಿಸಬೇಕು ಅನ್ನುವಂತ ಹುನ್ನಾರವನ್ನ ಈ ಮನುವಾದಿಗಳು ಮಾಡ್ತಾ ಇದ್ದಾರೆ. ಇವತ್ತು ಇಡೀ ದೇಶನೇ ನೋಡ್ತಾ ಇದೆ ಇವತ್ತು ಯಾವ ರೀತಿ ಕೇಂದ್ರದಲ್ಲಿರುವಂತಹ ಸರ್ಕಾರ ಯಾವ ರೀತಿ ನಮ್ಮ ದೇಶವನ್ನ ನಡೆಸ್ಕೊಂಡು ಹೋಗ್ತಿದೆ ಅಂತ ಹೇಳಿ. ಅದರಲ್ಲಿ ಮುಖ್ಯವಾಗಿ ದಲಿತರನ್ನ ಈ ದೇಶದಲ್ಲಿ ಈ ಮನುವಾದಿಗಳು ಇವತ್ತು ಯಾವ ರೀತಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂತ ವಿಚಾರವನ್ನ ಈಗಾಗಲೇ ಕೂಡ ದೇಶಾದ್ಯಂತ ಕಣ್ತೆರೆದು ನೋಡ್ತಾ ಇದೆ. ಇವತ್ತು ಮೊನ್ನೆ ತಾನೇನೆ ಇನ್ನ ಒಂದು ಘಟನೆ ಕೂಡ ನಡೀತು. ಇವತ್ತು ಈಗಾಗಲೇ ಕೂಡ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು ಪ್ರಧಾನಮಂತ್ರಿಗೆ ಸರಿಸಮಾನವಾಗಿರುವಂತಹ ಸ್ಥಾನ ಅದು. ಆ ಒಬ್ಬ ವ್ಯಕ್ತಿ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಉತ್ತರಾಖಂಡದಲ್ಲಿ ಹೋಗ್ಬಿಟ್ಟು ಒಂದು ಮೀಟಿಂಗ್ ಅನ್ನು ಮಾಡ್ಕೊಂಡು ಬಂದ್ರೆ, ಇವತ್ತು ಆ ಜಾಗಕ್ಕೆ ಹೋಗಿ ಈ ಮನುವಾದಿಗಳು ಹೋಗ್ಬಿಟ್ಟು ಇವತ್ತು ಅಲ್ಲಿ ಆ ಜಾಗವನ್ನ ಶುದ್ಧೀಕರಣ ಮಾಡ್ತಾರಂದ್ರೆ, ಇವತ್ತು ನನಗನ್ಸುತ್ತೆ ಇವತ್ತು ಈ ದೇಶದಲ್ಲಿ ಇನ್ನ ವರ್ಣ ಪದ್ಧತಿ ಇದೆ ಅನ್ನುವಂತ ವಿಚಾರವನ್ನ ತಿಳಿಸ್ಲಿಕ್ಕೆ ನಾನು ಬಯಸ್ತೀನಿ.